ನಾವು ಫಲಿತಾಂಶದ ದಿನ ಎಷ್ಟೊಂದು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಈಗ ನಾವು ಚುನಾವಣೋತ್ತರ ಹಿಂಸಾಚಾರ ನಡೆದಿದೆ, ಅಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಗೊತ್ತಿತ್ತು ಯಾವಾಗ ಯಾವುದೇ ಸಾವು ನೋವುಗಳಾಗದೆ ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಎಲೆಕ್ಷನ್ ಆಯಿತೋ ಏನೋ ಒಂದು ಆಗುತ್ತೆ ಅಂತ ಎಲ್ರಿಗೂ ಎಲ್ಲೋ ಒಂದು ಕಡೆ ಅಂತ ಅನಿಸ್ತಿತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಇಷ್ಟು ಸೈಲೆಂಟಾಗಿ ಆಗಿದೆ, ಇಷ್ಟು ಕ್ಲೀನಾಗಿ ಆಗಿದೆ, ಫೋರ್ಸ್ಗಳು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ದಾರೆ ಅನ್ನೋದೊಂದು ದೊಡ್ಡ ಆರೋಪ ಇತ್ತು. ಅಷ್ಟೊಂದು ದೊಡ್ಡ CRPF ಫೋರ್ಸ್ಗಳನ್ನೆಲ್ಲ ಇಟ್ಕೊಂಡು ಚುನಾವಣೆ ಮಾಡಬೇಕಾ ಅನ್ನುವಂಥ ಒಂದು ಆರೋಪ ಇತ್ತು. ಇದರ ನಡುವೆ ಈಗ ಮಮತಾ ಬ್ಯಾನರ್ಜಿ ಅವರು ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ಇಲ್ಲಿ ಮೋಸ ಆಗಿದೆ ಅನ್ನೋಂಥ ವಿಚಾರಗಳು, ಇದೆಲ್ಲವೂ ಕೂಡ ಪಶ್ಚಿಮ ಬಂಗಾಳವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ಬೋದು, ಏನೇನಾಗ್ಬೋದು ಸರ್ ನಿಮ್ಮ ಮೊದಲ ಅನಾಲಿಸಿಸ್ ಆನ್ ದಿಸ್? ಅನೇಕ ಕಾರಣಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಹೆಚ್ಚಿನ ರಾಜಕೀಯ ಸಂಘರ್ಷ, ಹೆಚ್ಚಿನ ರಾಜಕೀಯ ಹಿಂಸಾಚಾರ ಆಗಲಿ, ಹೆಚ್ಚಿನ ಬೀದಿ ಮಟ್ಟದ ಚಳವಳಿ ಎಲ್ಲವೂ ಆಗೋ ಎಲ್ಲ ಲಕ್ಷಣಗಳು ಇದ್ದಾವೆ. ಆದರೆ ಮಮತಾ ಬ್ಯಾನರ್ಜಿ ಅವರು ಯಾಕೆ ಈ ತೀರ್ಮಾನಕ್ಕೆ ಬರಬೇಕಾಯಿತು? ಯಾವುದೇ ರಾಜಕಾರಣಿ ಆಗಲಿ, ಅವರ ಪ್ರೊಟೆಸ್ಟ್ ಆಗಲಿ, ಯಾವುದೇ ರಾಜಕೀಯ ಪ್ರತಿಭಟನೆ, ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಸರ್ಟನ್ ರಿಯಾಲಿಟಿ, ಸರ್ಟನ್ ಅಟ್ ಲೀಸ್ಟ್ ಇನ್ ದಟ್ ಪೊಲಿಟಿಷಿಯನ್ಸ್ ಮೈಂಡ್. ಆವಾಗ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ಯಾವ ತಕರಾರುಗಳನ್ನು ಹೇಗೆ ನಾವು ವ್ಯಕ್ತಪಡಿಸಬೇಕು ಅದು ಅವರವರ ಆಯ್ಕೆ. ಈಗ ಮಮತಾ ಬ್ಯಾನರ್ಜಿ ಆಯ್ಕೆ ಮಾಡಿಕೊಂಡಿರೋದು ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ. ರಾಜೀನಾಮೆ ಕೊಡದೆ ಹೋದರೆ ಅದಕ್ಕೆ ಮುಂದೆ ಅವರನ್ನು ಕೆಲಸದಿಂದ ತೆಗೆದುಹಾಕಬೇಕಾಗ್ತದೆ, ಆ ಡಿಸಿಷನ್ ತಗೋತಾರೆ, ಸರಿ. ಆದರೆ ಮೂಲವಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಈ ಪರಿಸ್ಥಿತಿ ಬಂತು, ಈ ಪ್ರತಿಭಟನೆ ಯಾಕೆ ಆಗ್ತಾ ಇದೆ. ಇದು ವಿನಾಕಾರಣ ಅಂತೂ ಆಗ್ತಾ ಇಲ್ಲ, ದೇರ್ ಮಸ್ಟ್ ಬಿ ಸಮ್ ರೀಸನ್. ನೀವು ಆಗಲೇ ಹೇಳಿದಂಗೆ ಹೆಚ್ಚಿನ ಮಟ್ಟದ ಒಂದು ಭದ್ರತಾ ಪಡೆಯಲ್ಲಿತ್ತು, ಅದೆಲ್ಲ ಬೇರೆ ವಿಚಾರ. ಭದ್ರತಾ ಪಡೆ 4 ಜನ ಇರೋರಲ್ಲಿ 10 ಜನ ಇಟ್ಕೊಂಡು ಮಾಡಲಿ, ಎಂಥದ್ದು ಮಾಡಲಿ. ಬಟ್ ಕೋರ್ ರೀಸನ್ ಈಸ್ SIR. ಎಸ್. ಈ ಇಡೀ ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ಗೆದ್ದಿದ್ದು BJPನೂ ಅಲ್ಲ ಅಥವಾ TMC ಆ್ಯಂಟಿ ಇನ್ಕಂಬೆನ್ಸ್ನೂ ಅಲ್ಲ, ಅಲ್ಲಿ ಗೆದ್ದಿರೋದು SIR. ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಈ ಚುನಾವಣಾ ಮತಯಾದಿಯ ಪರಿಷ್ಕರಣೆ ಒಂದು ಸಾಂವಿಧಾನಿಕ ರಿಕ್ವೈರ್ಮೆಂಟ್, ಅದೊಂದು ಸಾಂವಿಧಾನಿಕ ಶಿಸ್ತಿನ ಕ್ರಮ. ಅದು ಪ್ರತಿ 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಅದು ಮಾಡಲೇಬೇಕಾಗುತ್ತೆ ಅದನ್ನು. ಆದರೆ ಅದನ್ನು ಮಾಡುವಾಗ ನ್ಯಾಯಸಮ್ಮತವಾಗಿ ಮಾಡಬೇಕಲ್ವಾ? ಯಾಕಂದರೆ ಮತದಾನ ಮಾಡುವಾಗ ಫಾರ್ ಎಕ್ಸಾಂಪಲ್ ಈಗ ಯಾಕೆ ಇಷ್ಟು ಜನ 2.5 ಲಕ್ಷಲ್ಲಿ ಪೊಲೀಸ್ ಪಡೆ ಇತ್ತು, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಯಾಕೆ ಇತ್ತು? ಯಾಕೆ ಅಂದರೆ ಅಲ್ಲಿ ಗಲಭೆಗಳು ಘಟನೆಗಳೇನು ಆಗಬಾರ್ದು ಅಂಥೇಳಿ. ಯಾಕಂದರೆ ಅಲ್ಲಿ ಬೇರೆ ಬೇರೆ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಆದರೆ ಚುನಾವಣಾ ಕಾಲದಲ್ಲಿ ರಕ್ಷಣೆ ಆಗಬೇಕಾದ ಒಂದೇ ಒಂದು ಹಕ್ಕು, ಅದು ಮತದಾನದ ಹಕ್ಕು. ಆ ಮತದಾನದ ಹಕ್ಕನ್ನು ಚುನಾವಣಾ ಆಯೋಗವೇ ಪ್ರಶ್ನಾರ್ಥಕವಾಗಿ ನಡೆಸಿಕೊಂಡಾಗ ಈ ಥರದ ಘಟನೆಗಳು ನಡೀತವೆ. ಯಾಕೆ? ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಫ್ಯಾಕ್ಟ್ಸ್. ಈಗೇನು ಚುನಾವಣೆಯಲ್ಲಿ ಏನು BJP 207 ಸೀಟುಗಳನ್ನ ಗೆದ್ದಿದೆ, ಅದರಲ್ಲಿ 105 ಸೀಟ್ಸ್, ಅರ್ಧಕ್ಕಿಂತ ಹೆಚ್ಚು, 50.01%, 55%, ಅರ್ಧ ಸೀಟ್ ಅಂದ್ಕೊಳ್ಳಿ. ಅದರಲ್ಲಿ ಈ SIR ಏನು ಪರ್ಸೆಂಟೇಜ್ ಡಿಲೀಷನ್ ಇದೆಯಲ್ಲ, ಅದಕ್ಕಿಂತ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿದ್ದಾರೆ BJP. ಇದೇನನ್ನು ತೋರಿಸ್ತದೆ? ಅದರಲ್ಲಿ 86 ಸೀಟುಗಳು BJP ಇತಿಹಾಸದಲ್ಲೇ ಗೆದ್ದಿಲ್ಲ. 86 ಸೀಟುಗಳಲ್ಲಿ BJP ಇತಿಹಾಸದಲ್ಲೇ ಗೆದ್ದಿಲ್ಲ. ಮೋದಿಯ ಅಲೆಯ ಉಚ್ಚಾಯ ಕಾಲದಲ್ಲೂ ಗೆದ್ದಿಲ್ಲ, 2024ಕ್ಕೆ ಗೆದ್ದಿಲ್ಲ. There must be some conspiracy. ಆ ಕಾನ್ಸ್ಪಿರಸಿ ಯಾಕೆ ನಾವು ಸಂಶಯ ಪಡ್ತಾ ಇದ್ದಾರೆ? ಮಮತಾ ಬ್ಯಾನರ್ಜಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಅಥವಾ ಬೇರೆ ಬೇರೆ ವಿರೋಧ ಪಕ್ಷಗಳು ಯಾಕೆ ಅಲ್ಲಿ ಸಂಶಯ ಕಾಣ್ತಾ ಇದೆ? ಯಾಕಂದರೆ ನೆಟ್ ಡಿಲೀಷನ್ಸ್ ಅರೌಂಡ್ 90 lakhs. ನೆಟ್ ಡಿಲೀಷನ್ ಅಂದರೆ ಏನು? ಟೋಟಲ್ ಡಿಲೀಷನ್ಸ್ ಮೈನಸ್ ಡಿಲೀಷನ್ಸ್ ಡ್ಯೂ ಟು ಡೆತ್. ಸಾವಿನಿಂದ ಆದವರ ಮತಯಾದಿಗಳಿಂದ ತೆಗೆದುಹಾಕಿ ಇನ್ನು ಉಳಿಕೆ ಮತ ಏನು ತೆಗೆದುಹಾಕಿದೆವಲ್ಲ ಅದು ನೆಟ್ ಡಿಲೀಷನ್ ಅಂತಾರೆ. 90 ಲಕ್ಷ ನೆಟ್ ಡಿಲೀಷನಲ್ಲಿ 27 ಲಕ್ಷ ಡಿಲೀಷನ್ ಫೈನಲ್ ಮಾಡ್ತಾರೆ. ಇನ್ನು ಉಳಿದದ್ದು ಪೆಂಡಿಂಗ್ ಇದೆ ಟ್ರಿಬ್ಯುನಲ್ಗಳಲ್ಲಿ. ಸುಪ್ರೀಂ ಕೋರ್ಟ್, ಕಲ್ಕತ್ತಾ ಹೈಕೋರ್ಟ್ಗಳಿಗೆ ಒಂದು 150 ಜಡ್ಜ್ಗಳನ್ನ ಕೂರಿಸ್ತದೆ ಆ ಒಂದು ಅಹವಾಲನ್ನು ಕೇಳೋದಕ್ಕೆ. ಆ ಅಹವಾಲನ್ನು ಕೇಳಿ ನೀವು ಯಾದಿಯಲ್ಲಿ ಇದೀರೋ ಇಲ್ಲೋ ಅಂತ ಹೇಳೋಕ್ಕಿಂತ ಮುಂಚಿನ ಚುನಾವಣೆ ಹೇಗೆ ಮಾಡಿದ್ರಿ? ಹೇಳಿದ್ಮೇಲೆ ನಿಮಗೆ ಮತದಾನ ಪ್ರಕ್ರಿಯೆಯಲ್ಲಿ ಒಂದೇ ಒಂದು ಹಕ್ಕನ್ನು ರಕ್ಷಣೆ ಮಾಡಬೇಕು, ಮತದಾನದ ಹಕ್ಕು. ಅದು ಚುನಾವಣಾ ಆಯೋಗದ ಒಂದೇ ಒಂದು ಕೆಲಸ. ನೀವು 20 ಲಕ್ಷಾಂತರ ಜನರ ಮತದಾನ ಹಕ್ಕನ್ನೇ ನೀವು ಪ್ರಶ್ನಾರ್ಥಕವಾಗಿಟ್ಟು ಹೇಗೆ ಚುನಾವಣೆ ಮಾಡಿದ್ರಿ? ನೀವು 1000 ಕಾರಣ ಇರ್ಬೋದು ಮಾಡೋದಕ್ಕೆ. ಅದರಿಂದ ಯಾರಿಗೆ ಲಾಭ ಆಗಿದೆ? ಲಾಭ ಏನಂತ ಫಲಾನುಭವಿ ಪಕ್ಷ ಎಲ್ಲಿದೆ? ಈಗ ಕೇಂದ್ರ ಸರ್ಕಾರದಲ್ಲಿದೆ.
ಈ ಎಲ್ಲ ಡಾಟ್ಗಳನ್ನ ಜಾಯಿನ್ ಮಾಡಿದ್ರೆ ನಮಗೇನು ಪಿಕ್ಚರ್ ಬರ್ತದೆ? ಏನೋ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಮಧ್ಯೆ ಏನೋ ಒಂದು adjustment ಇದೆ, ಈ ತರ ಕಾಣ್ತದೆ. ಸೊ ಹೀಗಿರುವಾಗ ಯಾಕೆ ಒಬ್ಬ ಈಗ 86 ಸೀಟ್ಗಳಲ್ಲಿ ಇತಿಹಾಸದಲ್ಲೇ ಗೆದ್ದಿಲ್ಲ, 105 ಸೀಟ್ಗಳಲ್ಲಿ half the seats by BJP are won by a margin less than the SIR deletions. ಕೆಲವೊಂದು ಕ್ಷೇತ್ರಗಳಲ್ಲಿ 10% SIR ಡಿಲಿಷನ್ ಆಗಿದೆ ಅಂತ ತಿಳ್ಕೊಡಿ. SIR ಇಂದ 10% ಮತ ಹೋಗಿದ್ರೆ 8% ಮಾರ್ಜಿನಲ್ಲಿ ಗೆದ್ದಿದ್ದಾರೆ, 6% ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಏನದರ ಅರ್ಥ? ನೀವು ಟಾರ್ಗೆಟೆಡ್ ಮಾಡಿದಿರಿ ಅಂತಾನೆ ಅರ್ಥ ಅಲ್ವಾ? ಹಾಗೇನೆ ಎಲ್ಲಿ SIR ಡಿಲಿಷನ್ ಜಾಸ್ತಿ ಆಗಿದೆ ಲೆಕ್ಕ ತೆಗೆದ್ರು ಕೂಡ TMC 21ರಲ್ಲಿ ಗೆದ್ದ ಕ್ಷೇತ್ರಗಳಲ್ಲೇನೆ SIR ಡಿಲಿಷನ್ ಜಾಸ್ತಿ ಆಗಿದೆ. ಮುಸ್ಲಿಂ ಮತದಾರರ SIR ಡಿಲಿಷನ್ನೇ ಜಾಸ್ತಿ ಆಗಿದೆ. ಇದು ಕೇವಲ ಈಗ ಇವತ್ತು ಮಮತಾ ಬ್ಯಾನರ್ಜಿ ಪ್ರತಿಭಟನೆಯಿಂದ ನಾನು ರಾಜೀನಾಮೆ ಕೊಡೋದು ಅಂತ ಹೇಳ್ಬೋದು, ನಾಳೆ ಅವ್ರನ್ನ ಅಮಾನತು ಮಾಡ್ಬೋದು, ನಾಳೆ ಅವ್ರನ್ನ ಡಿಸ್ಮಿಸ್ ಮಾಡ್ಬೋದು, ಏನೇನೋ ಆಗ್ಬೋದು, ನಾಳೆ ಅವ್ರನ್ನ ಕತ್ತಿಡಿದು ಆಚೆ ದಬ್ಬೋದು, ಅದು ಸೇರೆ ಅದು ಬೇರೆ ವಿಚಾರ. ಆದರೆ ಈ ಒಂದು ಮಾದರಿ ಬೆಂಗಾಲ್ ಮಾದರಿ SIR ಡಿಲಿಷನ್ನು ದೇಶಕ್ಕೆ ಮಾದರಿ ಆದರೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಏನಾದರೂ ಅರ್ಥ ಇದೆಯಾ? ಮಾರಕ ಅಂದ. ಅಬ್ಸಲ್ಯೂಟ್ಲಿ. ಪ್ರಜಾಪ್ರಭುತ್ವಕ್ಕೆ ಏನೋ ಒಂದು ಬೆಲೆ ಇದೆಯಾ? ಇದೇ ಒಂದು ಮಾದರಿ ಆಗಿಬಿಟ್ರೆ ಎಲ್ಲ ಕಡೆ ನೀವು ನನಗೆ ಮತ ಹಾಕದೆ ಹೋದರೆ ನಿಮ್ಮ ಮತದ ಹಕ್ಕನ್ನು ನಾನು ಕಿತ್ಕೊಂಡ್ಬಿಡ್ತೀನಿ ಸರ್ಕಾರ ಹೇಳಿಬಿಟ್ರೆ ಅದು ಯಾವ ಡೆಮಾಕ್ರಸಿ? ಇದು ಎಮರ್ಜೆನ್ಸಿ ಕಾಲಕ್ಕಿಂತ ಮುಂದೆ ಹೋಗಿತ್ತಲ್ಲ. ಹೌದು. ಸೊ ದಟ್ ಪ್ರೊಟೆಸ್ಟ್ ಹ್ಯಾಸ್ ಟು ಸ್ಟಾರ್ಟ್ ಸಮ್ವೇರ್. ದಟ್ ಪ್ರೊಟೆಸ್ಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಮಮತಾ ಬ್ಯಾನರ್ಜಿ ಅಂತ ಅನ್ಕೊಳ್ತೇನೆ ನಾನು. ಆಲ್ರೈಟ್ ಸರ್. ಎಸ್, ನಮ್ಮ ಜೊತೆಗೆ ಸುಧೀರ್ ಕುಮಾರ್ ಮುರಳಿ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರಿದ್ದಾರೆ. ನಮಸ್ತೆ ಸುಧೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸಿದ್ದನಗೌಡ್ರೆ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಚುನಾವಣೋತ್ತರ ಹಿಂಸಾಚಾರ ಮತ್ತು ನಿಮಗಿರುವಂತಹ ಸವಾಲುಗಳು ಅಲ್ಲಿ? ಪಶ್ಚಿಮ ಬಂಗಾಳ ಚುನಾವಣೆ ಮತ್ತು ಹಿಂಸಾಚಾರ ಒಂದೇ ನಾಣ್ಯದ ಎರಡು ಮುಖಗಳು. ಆದ್ರೆ ಇವತ್ತು ಅದನ್ನ ಬೇರ್ಪಡೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು 500ಕ್ಕಿಂತ ಅಧಿಕವಾಗಿರ್ತಕ್ಕಂಥ ಅರೆ ಸೇನಾ ಪಡೆಗಳು ಅಲ್ಲಿ ನಿಯೋಜನೆ ಆಗಿರೋದ್ರಿಂದ ಹಿಂಸಾಚಾರ ಮುಕ್ತವಾಗಿರ್ತಕ್ಕಂತಹ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ನಡೀತು. ಆದ್ರೆ ಅದನ್ನ ಅರಗಿಸಿಕೊಳ್ಳಾರ್ದೆ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಆನಂತರ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಇರ್ಬೋದು, ಇಲ್ಲಿ ಇವತ್ತು ಹಿಂಸಾಚಾರಕ್ಕೆ ಇಳಿದಿರ್ತಕ್ಕಂಥ ನೋಡ್ತೀವಿ. ಎಲ್ಲೋ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಎಲ್ಲಿ ಬಿಜೆಪಿ ಕಾರ್ಯಕರ್ತರೂ ಸಹಿತ ಅದನ್ನ ಎದುರಿಸುವಂತಹ ಸಂದರ್ಭದಲ್ಲೂ ಕೂಡ ಹಿಂಸಾಚಾರ ಆಗಿರ್ತಕ್ಕಂಥ ಇವುಗಳನ್ನೆಲ್ಲಗಳನ್ನು ಕೂಡ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಮತ್ತು ಇವತ್ತು ಹೊಸ ಸರ್ಕಾರ ಏನು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೋ ಅವರು ಖಂಡಿತವಾಗಿ ಆಗ್ಬಾರ್ದು, ಯಾವುದೇ ಗಲಭೆ ಆಗ್ಬಾರ್ದು, ಸಾವು ನೋವುಗಳಾಗಬಾರ್ದು ಅಂತಾನೆ ನೀವು ಫೋರ್ಸ್ ಇಟ್ಟು ಅಲ್ಲಿ ಎಲೆಕ್ಷನ್ ಮಾಡಿದ್ರಿ. ಹೌದು. ವಾಟ್ ಇಸ್ ದ ಯೂಸ್? ಈಗ 4 ಡೆತ್ ಆಗಿದೆಯಲ್ಲ. ಅಲ್ಲ, ಎಲ್ಲ ಕಡೆನೂ ಪ್ರತಿ ಇಡೀ ವ್ಯವಸ್ಥೆಗಳನ್ನೆಲ್ಲನೂ ಕೂಡ ಅರೆ ಸೇನಾ ಪಡೆಗಳನ್ನೇ ನಿರ್ವಹಿಸ್ತವಂತಕ್ಕಂಥ ಸಂದರ್ಭಗಳು ಇರೋದಿಲ್ಲ. ಅಲ್ಲ, ನಾನು ನಿರ್ವಹಿಸ್ತೇವೆ ಅಂತ ನಾನು ಹೇಳ್ತಾ ಇಲ್ಲ. ನೀವೇ ಅದನ್ನ ನಿರ್ವಹಿಸ್ಲಿ ಅಂತ ತಂದಿಟ್ಟ ಮೇಲೆ ಚುನಾವಣೆ ಟೈಮಲ್ಲಿ ಹ್ಯಾಂಡಲ್ ಮಾಡಿದ್ರೆ ಚುನಾವಣೆ ಆದ್ಮೇಲೆ ಏನಾಯ್ತು ಅಲ್ಲಿ? ಚುನಾವಣೆ ಆದ ಬಳಿಕ ಏನ್ ನೀವು TMC ಗುಂಡಾಗಳಿದ್ದಾರೋ ಆ ಗುಂಡಾಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇವತ್ತಿನವರೆಗೂ ಕೂಡ ಅದನ್ನ ತೆಗೆಯುವಂತ ವಿಚಾರವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಮುಂದೆ ಕೂಡ ಇನ್ನೂ ಕೆಲವು ದಿನ ಅದು ಸರಿಯಾಗಿರ್ತಕ್ಕಂಥ ಸ್ಥಿತಿ ಒಳಗಡೆ ಬರ್ಬೇಕಂತ ಅನ್ನುವರೆಗೂ ಕೂಡ ಅಲ್ಲಿ ನಿರ್ವಹಿಸ್ತಾರೆ. ಇವು ಘಟನೆಗಳು ಆಗಿದ್ದಾವ. ಅದಕ್ಕೆ ಆಕ್ಚುಲಿ ಕೂಡ ಕೇಂದ್ರ ಸರ್ಕಾರವು ಕೂಡ ಇವತ್ತು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಇನ್ನೂ ಕೂಡ ಮುಂದೆ ಆಗದ ರೀತಿ ಒಳಗಡೆ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಏನು ಬಿಜೆಪಿ ಸರ್ಕಾರ ಇದರಿಂದೆಲ್ಲ ಏನು ಆಗಲ್ಲ ಸಿದ್ದನಗೌಡ್ರೆ. ಇದೆಲ್ಲ ಏನ್ ಗೊತ್ತಾ, ರಾಜಕಾರಣಿಗಳಿಗೆ ಅಥವಾ ನಿಮ್ಮಂತ ವಕ್ತಾರಗಳಿಗೆ ಇದು ವಿಷಾದ ವ್ಯಕ್ತಪಡಿಸ್ತೀವಿ, ಸಂತಾಪ, ಕನ್ನಡ ಡಿಕ್ಷನರಿಲಿ ಇರೋಂಥ ಪದಗಳಷ್ಟೇನೆ. ಇದರಿಂದೆಲ್ಲ ಏನು ಆಗಲ್ಲ. ಮತ್ತು ಅಲ್ಲಿನ ಜನರ ಬದುಕಿನಲ್ಲಿ ಬದಲಾವಣೆ ಬೇಕು. ಯಾಕೆಂದ್ರೆ ಪರಿವರ್ತನೆ ಹೆಸರಲ್ಲಿ ಚುನಾವಣೆಗೆ ಬಂದವ್ರು ನೀವು. ಹೌದು. ಅಲ್ಲ ಮೇಡಮ್, ಇವತ್ತಿನ ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ನೋಡಿದ್ರೆ ಎಂತ ಪರಿವರ್ತನೆ ಆಗ್ಯೋದು ಅನ್ನೋದನ್ನ ಮತದಾನದ ಸಂದರ್ಭದೊಳಗಡೆ ನಾವು ನೋಡ್ಬೇಕಾಗಿತ್ತು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಇಲ್ಲದೆ ಇಲ್ಲಿಯವರೆಗೆ ಯಾವುದೇ ಚುನಾವಣೆಗಳು ನಡೆದಿಲ್ಲ. ಹೆಣ್ಣು ಮಕ್ಕಳು ಸಹಿತ ಮನೆ ಬಿಟ್ಟು ಹೊರಗಡೆ ಬಂದು ಮತದಾನ ಮಾಡಿಲ್ಲ. ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ದಾಖಲೆಯ ರೀತಿ ಒಳಗಡೆ ಇವತ್ತು ಹೆಣ್ಣು ಮಕ್ಕಳು ಮನೆಯನ್ನ ಬಿಟ್ಟು ನಿರ್ಭಯವಾಗಿ ಬಂದು ಮತದಾನವನ್ನು ಮಾಡಿದ್ದಾರೆ. ಮತ್ತು ದಾಖಲೆಯ ರೀತಿ ಒಳಗಡೆ ಇವತ್ತು ಮತದಾನ ಮಾಡಿರ್ತಕ್ಕಂಥ ನೋಡಿದ್ರೆ ಬದಲಾವಣೆ ಖಂಡಿತವಾಗಿಯೂ ಕೂಡ ಮತದಾನ ಎಂದು ಪ್ರಾರಂಭವಾಗಿ ಅವತ್ತಿನಿಂದ ಕೂಡ ನಡೆದಿದೆ ಅಂತಕ್ಕಂಥದ್ದು ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕೇಳಿದೆ ನಾನು, ಮತದಾನದ ಸಂದರ್ಭದಲ್ಲಿ ಇದ್ದಂತ ನಿಮ್ಮ ನಿರ್ವಹಣೆ ಈಗ ಮತದಾನ ಆಗಿ ಫಲಿತಾಂಶ ಬಂದ ಮೇಲೆ ಇನ್ನೂ ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಯಾಕೆ ಅಂದ್ರೆ ಗೊತ್ತಿರ್ಬೇಕಾಗಿತ್ತು ಏನಾಗತ್ತೆ ಏನಾಗಲ್ಲ ಅನ್ನೋ ಕಾನ್ಸಿಕ್ವೆನ್ಸಸ್ ನ ಅರಿವಿರ್ಬೇಕಾಗಿತ್ತು. ಇನ್ನೂ ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಈ ಗಲಭೆಗಳಿಗೆ ಅವಕಾಶ ಕೊಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದೀನಿ.
ಅಲ್ಲ ಮೇಡಮ್, ಗಲಭೆಯನ್ನ ಅವಕಾಶವನ್ನ ಯಾವುದೇ ರಕ್ಷಣಾ ಪಡೆಗಳಾಗ್ಲಿ, ಅಲ್ಲಿ ಇರ್ತಕ್ಕಂಥ ಭದ್ರತೆಗೆ ನಿಯೋಜನೆ ಆಗಿರ್ತಕ್ಕಂಥ ಯಾವ ವ್ಯಕ್ತಿಗಳು ಕೂಡ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅದನ್ನ ಮೀರಿಯೂ ಕೂಡ ಕೆಲವೊಂದು ಆಗಿರ್ತಕ್ಕಂಥದನ್ನು ಕೂಡ ಇವತ್ತು ಅದನ್ನ ಹತೋಟಿಗೆ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಯಾವ ರಾಜ್ಯದಲ್ಲೂ ಕೂಡ ನಡೀಲಾರದಂತ ಘಟನೆ ಏನಲ್ಲ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಪಶ್ಚಿಮ ಬಂಗಾಳ ಇಷ್ಟೊಂದು ರೀತಿ ಒಳಗಡೆ ಕಂಟ್ರೋಲ್ ಇರೋದೇ ಒಂದು ದೊಡ್ಡ ಚಾಲೆಂಜಿಂಗ್ ವಿಷಯ. ಅದನ್ನ ಇವತ್ತು ನಾವು ಅಪ್ರಿಸಿಯೇಟ್ ಮಾಡ್ಬೇಕು ಇದೆ ಅಂತ ಸದ್ಯಕ್ಕೆ. Do you think it's in control as of now? ಹೌದಾ? ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ ಕಂಟ್ರೋಲ್ ಒಳಗಡೆ ಇದೆ ರಕ್ಷಣಾ ಪಡೆಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಏನು ಇವತ್ತು ಭದ್ರತೆಯ ಸಿದ್ದೇಗೌಡ್ರೆ ಟಿವಿಲಿ ಕೂತ್ಕೊಂಡು ನೋಡಿದಾಗ ಕಂಟ್ರೋಲ್ ಅಲ್ಲಿ ಇದೆ ಅಂತಾನೆ ಅನ್ಸುತ್ತೆ.